Hi you guys, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುಕನ್ಯಾ and welcome back to my YouTube channel SK Blooms. So today we are at Disneyland. I am so excited. This is my first time visiting Disney. And ಇವಾಗ ಸೆಕ್ಯೂರಿಟಿ ಚೆಕ್ ಮಾಡತ್ತಿದ್ದಾರೆ. ನಮ್ಮದು ಟಿಕೆಟ್ ಚೆಕ್ ಮಾಡೋದು. ಟಿಕೆಟ್ ಪ್ರೈಸ್ is around 70 euros per person ಇತ್ತು. And whenever you're getting the cameras like Insta 360 ಆಗಿರ್ಬೋದು ಅಥವಾ ಸೆಲ್ಫಿ ಸ್ಟಿಕ್ ಆಗಿರ್ಬೋದು, it's not allowed. Please make sure ಮಾಡ್ಕೋರಿ. And yeah, it was like a dreamy ವರ್ಲ್ಡ್ ಥರ ಅನ್ಸಾತಿತ್ತು. ಕಾರ್ಟೂನ್ ವರ್ಲ್ಡ್ದಾಗ ಬಂದಿನೇನೋ ಅಂತ ಫೀಲ್ ಇತ್ತು. ಸೊ ವಿತೌಟ್ ಎನಿ ಫರ್ದರ್ ಯು ಐ ವಿಲ್ ಜಸ್ಟ್ ಶೋ ಯು ಅರೌಂಡ್ ಆ್ಯಂಡ್ ಐ ಲೆಟ್ ಯು ನೋ ಲೈಕ್ ಯಾವ್ಯಾವ ರೈಡ್ಸ್ ನಾವು ಮಾಡಿದ್ವಿ, ಯಾವ್ದು ಚಲೋ ಐತೆ ಅಂತೇಳಿ. ಲೆಟ್ಸ್ ಗೋ. ವಿ ರೀಚ್ ಡಿಸ್ನಿಲ್ಯಾಂಡ್ ಅರೌಂಡ್ 9:30 10 o'clock ಎಲ್ಲ ಆಗಿತ್ತು. ಬೈ ಟ್ರೈನ್ ವಿ ಕೇಮ್. ಸೊ ಈಗೆಲ್ಲ ಇದೇನು ನೋಡಾತಿದ್ದೀರಲ್ಲ, ಇದಿಷ್ಟು ಶಾಪ್ಸ್, ಗಿಫ್ಟ್ಸ್, ಆಮೇಲೆ ಸ್ವಿನರೀಸ್, ಆಮೇಲೆ ಕ್ಲಾತ್ಸ್, ಈ ಥರದ್ದೆಲ್ಲ ಶಾಪ್ಸ್ ಇದ್ದವು. ನಾವು ಆಮೇಲೆ ಹೋಗ್ಬೇಕಾದ್ರೆ ಚೆಕ್ಔಟ್ ಮಾಡೋಣ ಅಂತ ಹೇಳಿ ನಾವೇನು ಒಳಗೆ ಹೋಗಲಿಲ್ಲ ಆವಾಗಲೇ. ಬಟ್ ಒನ್ಸ್ ಐ ಸಾ ದ ಕ್ಯಾಸಲ್ ಐ ವಾಸ್ ಲೈಕ್ ಓಕೆ, ದಿಸ್ ಈಸ್ ಇಟ್. ಅದನ್ನು ನೋಡಿದ ತಕ್ಷಣ ಇಟ್ ವಾಸ್ ಲೈಕ್ ಅ ವಾರ್ಮ್ ಮೂಮೆಂಟ್ ಅನಿಸಿತ್ತು. ಪರೇಡ್ ಆವಾಗ ಸ್ಟಾರ್ಟ್ ಆಗಿತ್ತು. ಟ್ರೇನು ಆಮೇಲೆ ಟ್ರ್ಯಾಂಪು ಆ ಥರದ್ದೆಲ್ಲ ಬರ್ತಾ ಇತ್ತು. ಸೊ ಇಟ್ ವಾಸ್ ಸೋ ಫನ್ ವಾಚಿಂಗ್ ದ್ಯಾಟ್. ಸೊ ಈಗ ಫಸ್ಟ್ ರೈಡ್ ಮಾಡೋಕ್ಕೆ ಹೋಗಾತಿದ್ದೀವಿ. ಫಸ್ಟ್ ರೈಡ್ ಹೆಸರು ಬಂದು ಸ್ಟಾರ್ ವಾರ್ಸ್ ಹೈಪರ್ ಸ್ಪೇಸ್ ಮೌಂಟೇನ್ ಅಂಥೇಳಿ. ಇದು ಹೊರಗಡೆ ನೋಡೋಕೆ ಏನೋ ಚಂದ ಹಂಗೆ ಅನ್ಸಾತಿತ್ತು. ಒಳಗೆ ಹೋದ್ಮ್ಯಾಗ ಗೊತ್ತಾಗಿದ್ದು ನನಗೆ ಇಷ್ಟು ಸ್ಕೇರಿ ಅನಿಸಿತ್ತು. ನಂದಂಕರ ಕತೆ ಮುಗ್ದಿತ್ತಲ್ಲಿ. ಇಟ್ ವಾಸ್ ಲೈಕ್ ಹೆಲ್ ಫಾರ್ ಮೀ, ಬಟ್ ವಿ ಲಿಟ್ರಲಿ ಎಂಜಾಯ್ಡ್ ಇಟ್. ಈ ರೈಡ್ನ ಮಸ್ಟ್ ಅಂತ ಹೇಳ್ತೀನಿ ನಿಮಗೆ. ಯಾರಾದರೂ ಭಾಳ ಅಂಜೋರು ಇದ್ರಂದ್ರೆ ನೋಡ್ರಿ, ನಿಮ್ಮ ಮ್ಯಾಗೆ ಡಿಪೆಂಡ್. ಬಟ್ ನಾ ಅಂಜುವಂತಕಿನ ನಾ ಈ ರೈಡ್ ಮಾಡಿದ್ದೀನಿ. ಇಟ್ ವಾಸ್ ಲೈಕ್ 10 on 11 ಅಂತ ಹೇಳ್ಬೋದು. ಲೈಫ್ ಟೈಮ್ದಾಗ ಒಂದ್ಸತಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ನಾವು ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಅಡ್ವೆಂಚರ್ಲ್ಯಾಂಡ್. ಅಡ್ವೆಂಚರ್ಲ್ಯಾಂಡ್ನಾಗ ಭಾಳಷ್ಟು ರೈಡ್ ಅದಾವ ಅಂತ ಹೇಳಿದಾರೆ. ಸೊ ಎಸ್, ಲೆಟ್ಸ್ ಗೋ. ಸೆಕೆಂಡ್ ರೈಡ್ ಬಂದು ಪ್ಯಾರಟ್ಸ್ ಆಫ್ ಕೆರಿಬಿಯನ್ಸ್. ಇದು ಮಸ್ಟ್ ಮಾಡಲೇಬೇಕು ಅನ್ನೋದಿತ್ತು. ಸೊ ಅದಕ್ಕೆ ಅಡ್ವೆಂಚರ್ಲ್ಯಾಂಡ್ದ ಫಸ್ಟ್ ಇದನ್ನು ಚೂಸ್ ಮಾಡಿದ್ವಿ ನಾವು. ಹೋದ್ವಿ, ಖರೆ ಲೈನ್ ನೋಡ್ಕೇಶಿಂದ ಯಪ್ಪ ಅಂತ ಅನಿಸ್ಬಿಡ್ತು. ಯಾಕಂತಂದ್ರೆ ನೀವು ಫಾಸ್ಟ್ ಟ್ರ್ಯಾಕ್ ತೊಗೊಂಡು ನಾರ್ಮಲ್ ತೊಗೊಂಡು ಏನೂ ವ್ಯತ್ಯಾಸನೇ ಅನಿಸಿಲ್ಲ ನಮಗೇನು. ಫಾಸ್ಟ್ ಟ್ರ್ಯಾಕ್ದವ್ರೂ ಅಷ್ಟು ದೊಡ್ಡ ಲೈನ್ ಇತ್ತು, ನಾರ್ಮಲ್ ಅವ್ರದ್ದು ಅಷ್ಟು ದೊಡ್ಡ ಲೈನ್ ಇತ್ತು. ಆಲ್ಮೋಸ್ಟ್ ಎಲ್ಲ ರೈಡ್ಸಿಗೂ 40 to 45 minutes ನಿಲ್ಲಕ್ಕೆ ಬೇಕಿತ್ತು. ನಾವು ಚಾಟ್ ಜಿಪಿಟಿದಾಗ ಚೆಕ್ ಮಾಡಿದ್ವಿ, ಸ್ಯಾಟರ್ಡೆ ಸಂಡೇ ವರ್ಸ್ಟ್ ಇರುತ್ತೆ ಅಂತ ಹೇಳಿ. ಇಟ್ ಸಜೆಸ್ಟೆಡ್ ವೆಡ್ನೆಸ್ಡೇ, ಬಟ್ ವೆಡ್ನೆಸ್ಡೇ ಆಲ್ಸೋ ಇಟ್ ವಾಸ್ ದ ಸೇಮ್ ಕೇಸ್. ಭಾಳ ಜಾಮ್ ಪ್ಯಾಕ್ ಇತ್ತು. ಇಟ್ ವಾಸ್ ಸೋ ಕ್ರೌಡೆಡ್. ಪ್ಯಾರಟ್ಸ್ ಆಫ್ ಕೆರಿಬಿಯನ್ ರೈಡ್ 10 on 10 ಇತ್ತು. ಮಸ್ತ್ ಅಂದ್ರೆ ಮಸ್ತ್ ಅನಿಸಿತ್ತು. ನಾವು ಥರ್ಡ್ ರೈಡ್ ಬಂದು
ಇದು ಆಟೋಪಿಯಾ ಅಂತ ಹೇಳಿ ಕಾರ್ ರೈಡ್ನ ಚೂಸ್ ಮಾಡಿದ್ವಿ. ನನಗೆಲ್ಲ ಕಲರ್ಫುಲ್ ಕಾರ್ ನೋಡಿ ಭಾಳ ಅಟ್ರಾಕ್ಟ್ ಆಗತ್ತಿತ್ತು. ಹೋಗ್ಕೇಶನ್ ಒಂದ್ಸತಿ ರೈಡ್ ಮಾಡೋಣ ಅಂತೇಳಿ ನೋಡಿದ್ವಿ. ಆಲ್ಸೋ ವೇಟಿಂಗ್ ಲೈನ್ ಭಾಳ ಕಮ್ಮಿ ಇತ್ತು. ಆಲ್ಮೋಸ್ಟ್ ಲೈಕ್ 10-15 ಮಿನಿಟ್ಸ್ ಅಷ್ಟೇ ವೇಟಿಂಗ್ ಲೈನ್. ಐ ವಾಸ್ ಲೈಕ್ ಓಕೆ ಫೈನ್, ಇದನ್ನೊಂದು ಮಾಡಿಬಿಡೋಣ, ಇಷ್ಟು ಕಮ್ಮಿ ಟೈಮ್ದಾಗ ಸಿಗಾಕತ್ತದ ಅಂತ ಹೇಳ್ಕೇಶನ್ ಇದನ್ನು ಟ್ರೈ ಮಾಡಿದ್ವಿ. ಇಟ್ ವಾಸ್ ಸೋ ಮಚ್ ಫನ್. ಐ ಕ್ಯಾನ್ ಗಿವ್ 10 on 10 ಫಾರ್ ದಿಸ್. ಗೊತ್ತಿಲ್ಲ, ಬಟ್ ಐ ರಿಯಲಿ ಎಂಜಾಯ್ಡ್ ಇಟ್. ಸೊ ಯಾ, ಇಲ್ಲೆಲ್ಲ ಆ್ಯಕ್ಟಿವಿಟೀಸ್ ನಡೆದಿದ್ದು. ಎಷ್ಟೊಂದು ಜನ ಹಾಡಾಡತ್ತಿದ್ರು, ಒಂದು ಸ್ವಲ್ಪ ಮಂದಿ ಡ್ಯಾನ್ಸ್ ಮಾಡತ್ತಿದ್ದಾರೆ, ಮತ್ತು ಅವರೆಲ್ಲ ಆರ್ಟಿಸ್ಟ್ಗಳು ಇಂಟ್ರ್ಯಾಕ್ಟ್ ಮಾಡತ್ತಿದ್ರು ಸೊ ದ್ಯಾಟ್ ನಮಗೆ ಬೋರ್ ಆಗಬಾರ್ದು. ಇಲ್ಲಿ ಇನ್ನೊಂದು ರೈಡ್ ಐತಿ, ಆದರೆ ಇದ್ರ ಹೆಸರು ಏನಂತ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಖರೆ ಭಾರಿ ಇತ್ತಂತಿದ್ದು, ಡ್ಯೂ ಟು ಸಮ್ ಇಶ್ಯೂ ಅದು ಬಂದಾಗೈತಿ ಈಗ. ನಾವು 4th ರೈಡ್ ಇಂಡಿಯಾನ ಜೋನಸ್ನ ಚೂಸ್ ಮಾಡಿದ್ವಿ. ನಾ ಏನು ಮಾಡಲಿಲ್ಲ ಈ ರೈಡ್, ನಿಖಿಲ್ ಮಾಡ್ದ. ನನಗಿದು ರೋಲರ್ ಕೋಸ್ಟರ್ ರೈಡ್ ಇತ್ತು. ಸೊ ಐ ವಾಸ್ ಲೈಕ್, ನಾ ಇಲ್ಲ ನೀ ಮಾಡಂತ ಹೇಳಿದೆ. ಸೊ ಅವ ಮಾಡಿದ್ದ. ಅವನಿಗೆ ಅಡ್ವೆಂಚರಸ್ ರೈಡ್ಸ್ ಈ ಥರದ್ದೆಲ್ಲ ತುಂಬ ಇಷ್ಟ. ಅವು ಹೇಳಿದ ಫಸ್ಟ್ ರೈಡ್ ಏನು ನಾವು ಮಾಡಿದ್ವಲ್ಲ ಹೈಪರ್ ಸ್ಪೇಸ್ದು, ಅದ್ರ ಮುಂದೆ ಇದು ಏನಲ್ಲ ಭಾಳ ಹೈಪ್ ಕ್ರಿಯೇಟ್ ಮಾಡಿದ್ರು. ಅದಕ್ಕೆ ನಾವು ಟ್ರೈ ಮಾಡ್ಬೇಕು ಅಂದ್ಕೊಂಡಿದ್ವಿ. ಬಟ್ ಈ ಟೋಲ್ಡ್ ಲೈಕ್ 8 on 10 ಕೊಡ್ಬೋದು ಅಂತ ಹೇಳಿದೆ. ನಮ್ಮದು 5th ರೈಡ್ ಬಂದು ಫ್ಯಾಂಟಾನ್ ಮ್ಯಾನೋರ್ನ ಚೂಸ್ ಮಾಡಿದ್ವಿ. ಇಟ್ಸ್ ಬೇಸಿಕಲಿ ಹಾಂಟೆಡ್ ಸ್ಕೇರಿ ಹೌಸ್ ಇತ್ತು. ನನಗೆ ಅಷ್ಟೊಂದು ಏನು ಚಲೋ ಅನ್ನಿಸ್ಲಿಲ್ಲ. ವೇಟಿಂಗ್ ಲೈನು ಭಾಳ ಇತ್ತು. ನಾನು ಅನ್ಕೊಂಡು ಚಲೋ ಇರ್ಬೋದೇನೋ ಅಂಥೇಳಿ. ಬಟ್ ಇಟ್ ವಾಸ್ ಲೈಕ್ 5 on 10 ಆ ಥರ ಇತ್ತು. ಅಷ್ಟೇನು ಭಯ ಬೀಳೋ ಥರ ಏನಿರಲಿಲ್ಲ. ಈಗ ನಾವು ಕ್ಯಾಸಲ್ಗೆ ಬಂದಿವಿ. ಕ್ಯಾಸಲ್ ಒಳಗೆ ಹೆಂಗೆ ಐತೆ ಅಂತೇಳಿ ನೋಡೋಣ ಅಂತೇಳಿ ಕೇಶಿಂದ. ಆ್ಯಂಡ್ ಇಟ್ ವಾಸ್ ಸೋ ಬ್ಯೂಟಿಫುಲ್. ಯಾಕಂತಂದ್ರೆ ಫುಲ್ ಎಲ್ಲ ಕಡೆ ಪೇಂಟಿಂಗ್ ಮಾಡಿದ್ರು. ಆ್ಯಂಡ್ ಈ ಪೇಂಟಿಂಗ್ಸ್ ಎಲ್ಲ ಮಾಡಿದ್ದು ಬಂದು ಪೌಲ್ ಚಾಂಪ್ಮ್ಯಾನ್ ಅಂತ ಹೇಳಿ ಕೇಶಿಂದ ಆರ್ಟಿಸ್ಟ್, ಹೂ ಈಸ್ ಆಲ್ಸೋ ವರ್ಕ್ಡ್ ಫಾರ್ ಬ್ರಿಟಿಷ್ ರಾಯಲ್ ಫ್ಯಾಮಿಲಿ ಅಂತ. ಭಾಳ ಫೇಮಸ್ ಆರ್ಟಿಸ್ಟ್ ಅಂತ. ಎಷ್ಟು ನೀಟಾಗಿ, ಎಷ್ಟು ಡೀಟೇಲ್ಡಾಗಿ ವರ್ಕ್ ಮಾಡಿದ್ರು. ಸೊ ಹ್ಯಾಪಿ ಟು ಸಿ. ನೆಕ್ಸ್ಟ್ ನಾವು ಅಲಾದಿಂದು ಮ್ಯಾಜಿಕ್ ಹೌಸಿಗೆ ಬಂದಿದ್ವಿ. ಇದು ಏನು ರೈಡ್ ಏನು ಇರಲಿಲ್ಲ. ಇಟ್ಸ್ ಕೈಂಡ್ ಆಫ್ ಮ್ಯೂಸಿಯಮ್ ಇತ್ತು. ಚೆನ್ನಾಗಿ ಮಾಡಿದರು. ಈಗ ಶಾಪಿಂಗ್ ಮಾಡೋಣ ಅಂತೇಳಿ ಅಂದ್ಕೊಂಡ್ವಿ. ಸೊ ಎಲ್ಲ ಶಾಪ್ನು ಚೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಎಷ್ಟು ಕ್ಯೂಟ್ ಲಿಟಲ್ಸ್ ಥಿಂಗ್ಸ್ ಇದ್ವು ಅಂದ್ರೆ ಒಂದಕ್ಕಿಂತ ಒಂದಷ್ಟು ಚಂದ ಇದ್ದು. ಯಾವ್ದು ತೊಗೋಬೇಕು ಯಾವ್ದು ಬಿಡ್ಬೇಕು ಹಂಗೆ ಅನ್ಸಾತಿತ್ತು. ನನಗೇನು ಇಷ್ಟ ಆಯ್ತು ನಾನು ಅದನ್ನು ತೊಗೊಂಡೆ. ಆ್ಯಂಡ್ ನಮಗೆ ಫೈರ್ ವರ್ಕ್ಸ್ ಅಟೆಂಡ್ ಮಾಡೋಕ್ಕಾಗಿಲ್ಲ ಬಿಕಾಸ್ ಅದು ರಾತ್ರಿ 10 ಗಂಟೆಗಿತ್ತು. ಆ್ಯಂಡ್ ನಾವು ಟ್ರೈನಿಂದನೇ ವಾಪಸ್ ಹೋಗ್ಬೇಕು ಅಂದ್ಕೊಂಡಿದ್ದ ಕಾರಣ ನಮ್ಗೆ ಅದನ್ನು ಅಟೆಂಡ್ ಮಾಡೋಕ್ಕಾಗಲಿಲ್ಲ. ಅಲ್ಲಿಂದ ಸಿಟಿ ಸೆಂಟರ್ ಆ್ಯಂಡ್ ಸಿಟಿ ಸೆಂಟರಿಂದ ನಮ್ಮ Airbnb ತುಂಬ ದೂರ ಇತ್ತು. ಸೊ ದಟ್ಸ್ ದ ರೀಸನ್.
ವಿ ಜಸ್ಟ್ ಥಾಟ್ ಆಫ್ ಲೈಕ್ ಕಾಲ್ ಇಟ್ ಅ ಡೇ. ಆ್ಯಂಡ್ ಆಲ್ಸೋ ನಾವು ಮಿಕ್ಕಿ ಮೌಸ್ದು ಮೂವಿ ನೋಡಿದ್ವಿ, ಬೇರೆ ಬೇರೆ ರೈಡ್ಸ್ ಕೂಡ ಮಾಡಿದ್ವಿ. ಬಟ್ ಅಲ್ಲೆಲ್ಲ ವಿಡಿಯೋ ಮಾಡೋಕ್ಕೆ ಅಲೌ ಇರಲಿಲ್ಲ. ಸೊ ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡಿದ್ದೆ ಆ್ಯಂಡ್ ಐ ಹ್ಯಾವ್ ಶೇರ್ಡ್ ವಿತ್ ಯು. ಐ ರಿಯಲಿ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ನ. ಆ್ಯಂಡ್ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಸಿ ಯು, ಬೈ ಬೈ.